ವೆಲ್ಕಮ್ ಫ್ರೆಂಡ್ಸ್, GK ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೆಯ ಕ್ವಶನ್. ಕಳ್ಳ ಬಟ್ಟೆಯಲ್ಲಿರುವ ವಿಷಕಾರಕ ರಾಸಾಯನಿಕ ಯಾವುದು? ಆಪ್ಷನ್ ಎ ಇಥೈಲ್ ಆಲ್ಕೋಹಾಲ್, ಆಪ್ಷನ್ ಬಿ ಬೆಂಜೀನ್ ಆಲ್ಕೋಹಾಲ್, ಆಪ್ಷನ್ ಸಿ ಮಿಥೈಲ್ ಆಲ್ಕೋಹಾಲ್, ಆಪ್ಷನ್ ಡಿ ಫಿನಾಯ್ಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಮಿಥೈಲ್ ಆಲ್ಕೋಹಾಲ್. ಅದೇ ರೀತಿ ಎರಡನೇ ಕ್ವಶನ್ ನೋಡೋಣ ಬನ್ನಿ. ಹಸುವಿನ ಹಾಲು ತುಸು ಹಳದಿಯಾಗಿರಲು ಕಾರಣವೇನು? ಆಪ್ಷನ್ ಎ ಮೆಲಾನಿನ್, ಆಪ್ಷನ್ ಬಿ ಕೆರಾಟಿನ್, ಆಪ್ಷನ್ ಸಿ ರೈಬೋಫ್ಲಾವಿನ್, ಆಪ್ಷನ್ ಡಿ ಬುಲ್ವಾಸ್. ನಿಮ್ಗೆ ಗೊತ್ತಿತ್ತಂದ್ರೆ ಆನ್ಸರ್ ಕಮೆಂಟ್ ಮಾಡಿ. ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರೈಬೋಫ್ಲಾವಿನ್. ಈಗ ಮೂರನೇ ಕ್ವಶನ್ ನೋಡೋಣ ಬನ್ನಿ. ಹಂದಿ ರೋಗ ಯಾವ ರಾಸಾಯನಿಕ ಸ್ರವಿಸಿದರೆ ಬರುತ್ತದೆ? ಆಪ್ಷನ್ ಎ ಎಂಡೋಸಲ್ಫಾನ್, ಆಪ್ಷನ್ ಬಿ ಮೀಥೇನ್, ಆಪ್ಷನ್ ಸಿ ಪ್ರೋಟೀನ್, ಆಪ್ಷನ್ ಡಿ DDT. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಎಂಡೋಸಲ್ಫಾನ್. ಅದೇ ರೀತಿ ನಾಲ್ಕನೇ ಪ್ರಶ್ನೆ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಬದಲಾಯಿಸುವ ಸಾಧನ ಯಾವುದು? ಆಪ್ಷನ್ ಎ ಮೋಟಾರ್, ಆಪ್ಷನ್ ಬಿ ಡೈನಮೋ, ಆಪ್ಷನ್ ಸಿ ರೇಡಾಲ್, ಆಪ್ಷನ್ ಡಿ ಸೋನಾಲ್. ಇದಕ್ಕೆ ಆನ್ಸರ್ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಡೈನಮೋ. ಐದನೇ ಕ್ವಶನ್ ಬಂದ್ಬಿಟ್ಟು ಪೋಲಿಯೋ ರೋಗವು ಸಾಮಾನ್ಯವಾಗಿ ಯಾವ ಅಂಗದ ದೋಷವಾಗಿರುತ್ತದೆ? ಆಪ್ಷನ್ ಎ ರಕ್ತನಾಳ, ಆಪ್ಷನ್ ಬಿ ಮೂಳೆ, ಆಪ್ಷನ್ ಸಿ ನರ, ಆಪ್ಷನ್ ಡಿ ಯಕೃತ. ಇದಕ್ಕೆ ಸರಿಯಾದ ಆನ್ಸರ್ ನೀವು ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ರಕ್ತನಾಳ. ಅದೇ ರೀತಿಯಾಗಿ ಆರನೇ ಕ್ವಶನ್ ನೋಡೋಣ ಬನ್ನಿ. ಕನ್ನಡ ಧ್ವಜದಲ್ಲಿ ಬಳಸಿರುವ ಎರಡು ಬಣ್ಣಗಳು ಯಾವ್ಯಾವು? ಆಪ್ಷನ್ ಎ ಹಳದಿ ಮತ್ತು ಕೆಂಪು, ಆಪ್ಷನ್ ಬಿ ಹಳದಿ ಮತ್ತು ನೀಲಿ, ಆಪ್ಷನ್ ಸಿ ಕೆಂಪು ಮತ್ತು ನೀಲಿ, ಆಪ್ಷನ್ ಡಿ ಕೆಂಪು. ಇದಕ್ಕೆ ಸರಿಯಾದ ಆನ್ಸರ್ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಹಳದಿ ಮತ್ತು ಕೆಂಪು. ನಿಮಗೆ ಆನ್ಸರ್ ಗೊತ್ತಿಲ್ಲ ಕಮೆಂಟ್ ಮಾಡಿ. ಈಗ ಏಳನೇ ಕ್ವಶನ್ ನೋಡೋಣ ಬನ್ನಿ. ಕರ್ನಾಟಕದ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ಎಷ್ಟು? ಆಪ್ಷನ್ 29, ಆಪ್ಷನ್ ಬಿ 30, ಆಪ್ಷನ್ ಸಿ 28, ಆಪ್ಷನ್ ಡಿ 27. ನಿಮ್ಗೆ ಲೋಕಸಭೆ ಬಗ್ಗೆ ಗೊತ್ತಿರುತ್ತಂತ ನಾನು ಅನ್ಕೊಂಡಿನಿ ಎಷ್ಟು ಇದಾವಂತ. ಇವಾಗ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ 28 ಲೋಕಸಭೆಯಲ್ಲಿರೋದು ಒಟ್ಟು. ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡೋಣ ಬನ್ನಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಮೇ ಬಿ ಇದು ನಿಮಗೆ ಗೊತ್ತಿರುತ್ತಂತ ಅನ್ಕೊಂಡಿನಿ. ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಬೆಳಗಾವಿ. ನಿಮ್ಗೆ ಗೊತ್ತಿದ್ರೆ ಆನ್ಸರ್ನ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೆಳಗಾವಿ. ಅದೇ ರೀತಿಯಾಗಿ ಈಗ 9ನೇ ಪ್ರಶ್ನೆ ನೋಡೋಣ ಬನ್ನಿ. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಗುಲ್ಬರ್ಗ. ಈ ಕ್ವಶನ್ಗೆ ನೀವೇ ಆನ್ಸರ್ ಮಾಡಿ ಅಂತ ಹೇಳುತ್ತಾ ಇಂದಿನ ವಿಡಿಯೋದಲ್ಲಿ ಹೈಕೋರ್ಟ್ ಎಲ್ಲಿದೆ ಅಂತ ನಾನು ಹೇಳಿದ್ದೀನಿ. ಇನ್ನೂ ಹೆಚ್ಚಿನ ಹೊಸ ವಿಡಿಯೋ ನಾನು ತರಲಿದ್ದೇನೆ. ಅದಕ್ಕಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಲ್ಲಿವರೆಗೂ.